ನಮೋ ಭಗವತೆ ವಾಚಸ್ಪತಯೇ. ಭಾಗವತೆ ತೃತೀಯ ಸ್ಕಂಧೆ ಪ್ರಥಮೇ ಅಧ್ಯಾಯೇ ಅಥ ಏಕಚತ್ವಾರಿಂಶಃ ಶ್ಲೋಕಃ. ಮೂರನೇ ಸ್ಕಂಧದ 1ನೇ ಅಧ್ಯಾಯದ 41ನೇ ಶ್ಲೋಕಃ ಅದ್ಯ ಶ್ರೂಯತೆ. ಸರ್ವೇಷಾಮಪಿ ಯಾದವಾನಾಂ ಕೌರವಾಣಾಂ ಚ ಕುಶಲಂ ಪಪ್ರಚ್ಛ ನಿವೇದಯಾಮಾಸ ಚ ವಿದುರಃ ಉದ್ಧವಂ ಪ್ರತಿ. ಅಥಾತ್ರ ಧೃತರಾಷ್ಟ್ರಸ್ಯ ಕುಶಲಪ್ರಶ್ನಾವಸರಃ. ಅಧಃ ಪತಂತಂ ಧೃತರಾಷ್ಟ್ರಂ ವಿಚಿಂತ್ಯ ಅಹಂ ಭೃಶಮನುಶೋಚೆ. ಸೋಯಂ ಧೃತರಾಷ್ಟ್ರಃ ಮೃತಾಯ ಪಾಂಡವೇ ನಿತರಾಂ ದುದ್ರೋಹ. ಅಪಿ ಚ ಅಹಮಪಿ ತಸ್ಯ ಭ್ರಾತಾ ಸ್ವಪುರ್ಯಾಃ ಹಸ್ತಿನಾವತ್ಯಾಃ ನಿಷ್ಕಾಸಿತಃ. ಸೋಯಂ ಧೃತರಾಷ್ಟ್ರಃ ಸದಾ ಸ್ವಸ್ಯೈವ ಪುತ್ರಾನ್ ಅನುಯಾತಿ. ತೇಷಾಂ ಚ ಮನಃ ಅನುಸೃತ್ಯ ಸರ್ವಾನ್ ಅನ್ಯಾನ್ ಸಹ ಸ್ವಗೃಹತಃ ಸ್ವಮನಸ್ಥೋಪಿ ನಿಷ್ಕಾಸಯಾಮಾಸ ಇತಿ. ಧೃತರಾಷ್ಟ್ರ ಅವನ ಕುಶಲ ಪ್ರಶ್ನದ ಸಮಯ ಈಗ. ವಿದುರ ಮತ್ತು ಉದ್ಧವರ ಭೇಟಿಯಾದಾಗ ಎಲ್ಲ ಯಾದವರ ಕೌರವರ ಕುಶಲ ಪ್ರಶ್ನ ಕೇಳುವುದು ಹೇಳುವುದು ಅದೆಲ್ಲ ನಡೆದಿತ್ತು. ಈಗ ಧೃತರಾಷ್ಟ್ರನ ಪ್ರಸಂಗ. ಧೃತರಾಷ್ಟ್ರನ ವಿಷಯದಲ್ಲಿ ನಮಗೆ ತುಂಬ ದುಃಖ ಆಗ್ತದೆ ಅಂತ ಹೇಳ್ತಿದ್ದಾನೆ. ತನ್ನ ಮಕ್ಕಳ ಮಾತನ್ನೇ ಯಾವತ್ತೂ ಕೇಳ್ತಿದ್ದ ಅವನು. ಗತಿಸಿ ಹೋದ ತನ್ನ ತಮ್ಮ ಪಾಂಡುವಿಗೆ ದ್ರೋಹ ಮಾಡಿದ. ಬದುಕಿರುವಂಥ ಇನ್ನೊಬ್ಬ ತಮ್ಮ ನಾನು ಯಾವತ್ತೂ ಆ ಧೃತರಾಷ್ಟ್ರನ ಕುಶಲವನ್ನೇ ಬಯಸಿದೆ. ನನ್ನನ್ನು ಕೂಡ ರಾಜ್ಯದಿಂದ ಹೊರಹಾಕಿದ್ದಾನೆ. ಇದೆಲ್ಲದರ ಮೂಲಕ ತನ್ನದೇ ಅಧಃಪತನದ ದಾರಿಯನ್ನ ಆತ ಹುಡುಕಿಕೊಂಡಿದ್ದಾನೆ. ಧೃತರಾಷ್ಟ್ರ ಕುಶಲ ಪ್ರಶ್ನೆಗೆ ಯೋಗ್ಯನಲ್ಲ, ಅನುಕಂಪೆಗೆ ಮಾತ್ರ ಯೋಗ್ಯ ಅಂತ ವಿದುರನ ಅಭಿಪ್ರಾಯವನ್ನು ಯಾದವಾರ್ಯರು ವಿವರಿಸಿದ್ದಾರೆ. ಸೌಮ್ಯ, ಅಲ್ಲಿ ಸೌಮ್ಯ ಅಂತಿದೆ, ಕೆಲವು ಕಡೆ ಸೌಮ್ಯ ಅಂತನೂ ಇದೆ. ಸೌಮ್ಯ ಅಂದರೆ ಶ್ರೇಷ್ಠನೆ ಅಂತ ಒಂದು ಸಂಬೋಧನೆ. ಸೌಮ್ಯ ಅಂದರೆ ಅವು ಅಂತ ಅದನ್ನ ಇಟ್ಕೊಂಡ್ರೆ ಸೋಮಪಾನಕ್ಕೆ ಯೋಗ್ಯನಾದವನು, ಸೋಮಯಾಗವನ್ನು ಮಾಡಿ ಆ ಸೋಮಪಾನವನ್ನು ಮಾಡಿದವನು, ಹಾಗೆ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ಇದು ಬಿಟ್ಟರೆ ಉಳಿದ ವ್ಯಾಖ್ಯಾನಗಳಿಂದ ನಾವು ನೋಡಬೇಕಾದಂಥ ವಿಶೇಷ ಅಂಶಗಳೇನೂ ಅಲ್ಲಿಲ್ಲ. ಅದರ ಮುಂದೆ 42ನೇ ಶ್ಲೋಕ. ನಾನು ತೀರ್ಥಯಾತ್ರೆ ಮಾಡಿಕೊಂಡಿದ್ದೇನೆ ಅಂತ ತನ್ನ ಬಗ್ಗೆ ತಾನಿಗೆ ಹೇಳ್ಕೋತಿದ್ದಾನೆ ವಿದುರ. ಈ ಭಗವಂತ ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನಂತೆ ತೋರಿಕೊಂಡು ಈ ಜಗತ್ತಿನಲ್ಲಿ ಇದ್ದಾನೆ. ತಾನು ಭೂಭಾರ ಹರಣಕ್ಕಾಗಿ ಅವತರಿಸಿದಂಥ ಪರದೈವ ಅನ್ನುವುದರ ಸುಳಿವು ಜನರಿಗೆ ಸಿಗದಂತೆ ತನ್ನ ಮಾಯೆಯನ್ನ, ಮಂಕು ಬೂದಿಯನ್ನ ಜನರ ಮೇಲೆ ಎರಚಿದ್ದಾನೆ. ಅದರ ಮೂಲಕ ಧೃತರಾಷ್ಟ್ರ ಮೊದಲಾದವರೆಲ್ಲರನ್ನೂ ಕೂಡ ಪಾಪಭಾಗಿಗಳನ್ನಾಗಿ ಮಾಡಿದ್ದಾನೆ. ಅವನ ಈ ಮಹಿಮೆಯನ್ನ ನಾನು ಚೆನ್ನಾಗಿ ಬಲ್ಲೆ ಅಂತ ಹೇಳುವಾಗ ನನ್ನಂಥವರು ಅನೇಕ ಜನ, ಅವರು ಎಲ್ಲರೂ ಬಲ್ಲವರು ಅಂತ ಅದರ ತಾತ್ಪರ್ಯ. ಅವನದೇ ಅನುಗ್ರಹದಿಂದ ಬೇರೆ ಯಾರಿಗೂ ಗಮನಕ್ಕೆ ಬರದಂತೆ ಬೇರೆ ಯಾರನ್ನು
ಈ ತೀರ್ಥಯಾತ್ರೆಯಲ್ಲಿ ಮಾತನಾಡಿಸುವ ಅವರ ಜೊತೆಗೆ ಕೆಲವು ಕಾಲ ಕಳೆಯುವ ಆಲೋಚನೆಯನ್ನು ಮಾಡದೆ ನಾನು ಏಕಾಂಗಿಯಾಗಿ ಸಂಚಾರ ಮಾಡ್ತಿದ್ದೇನೆ ಅಂತ ಆ ಶ್ಲೋಕದ ತಾತ್ಪರ್ಯ. ಈ ಶ್ಲೋಕದಲ್ಲಿ ಪದವೀಂ ಪ್ರಸಾದಾಚರಾಮಿ ಅಂತಿದೆ, ಪದವಿ ಅಂತಿದೆ. ಹರೇಹೇ ಹರೇಹೇ ಪದವಿ, ವಿಧಾತು ಹರೇಹೇ ಪದವಿ. ಸರ್ವೋತ್ತಮನಾದ ಕೃಷ್ಣನ ಪದವಿ ಅಂದರೆ ನಿವೃತ್ತಿ ಮಾರ್ಗ. ಅಧ್ಯಾತ್ಮ ಮಾರ್ಗ ನಾನು ಈಗೇನು ಹಿಡಿದಿದ್ದೇನೆ, ಪ್ರಾಪಂಚಿಕ ಜಗತ್ತಿನಿಂದ, ಐಹಿಕ ಜಗತ್ತಿನಿಂದ ನಿವೃತ್ತನಾಗಿ, ಅದೇ ಭಗವಂತನ ಮಾರ್ಗ. ಭಗವಂತನನ್ನು ನಮಗೆ ತೆರೆದು ತೋರಿಸುವ, ಭಗವಂತನ ಸಮೀಪಕ್ಕೆ ನಮ್ಮನ್ನು ಒಯ್ಯುವ ಮಾರ್ಗ. ಹೀಗೆ ವಿಧಾತು ಕೃಷ್ಣಸ್ಯ ಪದವೀಂ ಅಂದರೆ, ಪದವಿ ಅಂದರೆ ಮಾರ್ಗ, ಅದು ನಿವೃತ್ತಿ ಮಾರ್ಗ ಅಂತ ಅರ್ಥ ಬರೆದಿದ್ದಾರೆ. ಪಶ್ಯನ್ ಅಂತಿದೆ. ಪಶ್ಯನ್ ಅಂದರೆ ಸಂಸಾರಿಣಾಂ ಕ್ಲೇಶಂ ಪಶ್ಯನ್. ನಾನು ಸಂಸಾರದಿಂದ ಈಗ ದೂರ ಇದ್ದೇನೆ, ಆದರೆ ಸಂಸಾರದಲ್ಲಿ ಮುಳುಗಿದ ಪಾಮರ ಜನ ಏನಿದ್ದಾರಲ್ಲ ಅವರ ಕ್ಲೇಶವನ್ನು ನೋಡ್ತಾ ಇದ್ದೇನೆ. ಇದು ಅವರ ತಾತ್ಪರ್ಯ. ಯಾದವಾರ್ಯರ ವ್ಯಾಖ್ಯಾನ ಸ್ವಲ್ಪ ಭಿನ್ನವಾಗಿದೆ. ನಾನು ನಮ್ಮ ಅಣ್ಣ ಧೃತರಾಷ್ಟ್ರನನ್ನು ಹೊರಗಟ್ಟಿದ ಮೇಲೆ, ಅವನ ಮಕ್ಕಳು ನನ್ನನ್ನು ಹೊರಗಟ್ಟಿದ ಮೇಲೆ ಹೆಚ್ಚು ಕಡಿಮೆ ತೀರ್ಥಯಾತ್ರೆಯಲ್ಲೇ ಇದ್ದೇನೆ. ನಡುವೆ ನಮ್ಮ ಅಣ್ಣನ ಮನೆಗೆ ಹೋಗಿ ಬರ್ತಿದ್ದೇನೆ, ಆದರೂ ತೀರ್ಥಯಾತ್ರೆಯಲ್ಲೇ ಇದ್ದೇನೆ. ಅವರು ಪದವಿ ಅಂದರೆ ಮಾರ್ಗ ಅಂತ ಅರ್ಥ ಮಾಡಿಲ್ಲ, ನಿವೃತ್ತಿ ಮಾರ್ಗ ಅಥವಾ ಮಾರ್ಗ ಅಂತ ಅರ್ಥ ತಗೊಂಡಿಲ್ಲ ಯಾದವಾರ್ಯರು. ಪದವಿ ಅಂದರೆ ಮಾಹಾತ್ಮ್ಯ ಅಂತ ಅರ್ಥ ಮಾಡಿದ್ದಾರೆ. ಕೃಷ್ಣನ ಅನುಗ್ರಹದಿಂದ ಅವನ ಮಾಹಾತ್ಮ್ಯವನ್ನು ನಾನು ನೋಡ್ತಾ ಇದ್ದೇನೆ, ಇದರ್ಥ. ನೋಡುವುದು ಅಂದ್ರೆ ಯಾವುದನ್ನ? ಸಂಸಾರಿಗಳ ಕ್ಲೇಶವನ್ನು ನೋಡ್ತಾ ಅಂತ ವಿಜಯಧ್ವಜರ ಅರ್ಥ ಮಾಡಿದ್ರೆ, ಕೃಷ್ಣನ ಪದವಿಯನ್ನು ನೋಡ್ತಾ ಅಂತ ಅರ್ಥ ಮಾಡಿದ್ದಾರೆ ಯಾದವಾರ್ಯರು. ಅವನೆಂಥವನು ಕೃಷ್ಣ? ಈ ನೃಣಾಂ ದೃಶಃ, ಎಲ್ಲರ ಕಣ್ಣುಗಳಿನ್ನ ಇವನೇ ಮುಚ್ಚಿ ಹಾಕಿದ್ದಾನೆ. ಇವನು ಭೂಭಾರಹರಣಕ್ಕಾಗಿ ಅವತರಿಸಿದ ಭಗವಂತ ಅನ್ನುವ ಆಲೋಚನೆಯೂ ಕೂಡ ಅವರಿಗೆ ಬರದಂತೆ ಮಾಡಿದ್ದಾನೆ. ವಿಡಂಬನ ಅಂದರೆ ಮರ್ತ್ಯ ವಿಡಂಬನ, ಜನಸಾಮಾನ್ಯರನ್ನು ಅನುಕರಿಸಿ ಅವರಂತೆಯೇ ಬದುಕುವ ಮೂಲಕ ತಾನು ಒಬ್ಬ ಸಂಸಾರದಲ್ಲಿ ಲೋಲುಪನಾದಂಥ, ಸ್ತ್ರೀಲೋಲುಪನಾದಂಥ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಜನರಿಗೆ ಬರುವಂತೆ ಮಾಡಿಬಿಟ್ಟಿದ್ದಾನೆ. ಚಾಲಯತಃ ನೃಣಾಂ ದೃಶಃ ಚಾಲಯತಃ, ಜನರ ಕಣ್ಣುಗಳನ್ನು ಆತ ಭ್ರಾಮಯತಃ, ದೂರ ಓಡಿಸಿಬಿಟ್ಟಿದ್ದಾನೆ ಅಂತ. ಇದು ಚೆನ್ನಾಗಿದೆ. ಜನರ ಒಳಗಣ್ಣಾಗಲಿ ಹೊರಗಣ್ಣಾಗಲಿ ಪರಮಾತ್ಮ ಇವನು ಅಂತ ಅವನ ಮೂಲ ಸ್ವರೂಪ ತಿಳಿಯದಂತೆ ಮಾಡಿಬಿಟ್ಟಿದ್ದಾನೆ. ಆ ಕಣ್ಣು ಪರಮಾತ್ಮನಿಂದ ದೂರ ಹೋಗಿ ಮತ್ತೆಲ್ಲೋ ಐಹಿಕ ಜಗತ್ತಿನಲ್ಲಿ ಬೀಳುವಂತೆ ಮಾಡಿಬಿಟ್ಟಿದ್ದಾನೆ. ಪರಾಂಚಿಖಾನಿ ವ್ಯತರಣತ್ ಸ್ವಯಂಭೂ ಅಂತ ಉಪನಿಷತ್ನಲ್ಲಿ ಒಂದ್ ಕಡೆ ಹೇಳ್ತಾರೆ. ಇಂದ್ರಿಯಗಳನ್ನ, ನಮ್ಮೆಲ್ಲ ಚಿತ್ತ ವೃತ್ತಿಗಳನ್ನ, ಮನಸ್ಸಿನ ವೃತ್ತಿ, ನಮ್ಮ ಇಂದ್ರಿಯ, ಇದೆಲ್ಲವನ್ನು ಕೂಡ ಬಹಿರ್ಮುಖ ಆಗುವಂತೆ ಮಾಡಿಬಿಟ್ಟಿದ್ದಾನೆ ಈ ಭಗವಂತ. ಆದ್ರಿಂದ ಅದು ಅಂತರ್ಮುಖವಾಗಿ ಪರತತ್ವವನ್ನ ಆಲೋಚನೆಯೇ ಮಾಡ್ತಿಲ್ಲ. ಇದರಿಂದ ಏನಾಗಿದೆ, ಕೆಲವರು ಜನಸಾಮಾನ್ಯರು ಭಗವಂತನ ಮಹಿಮೆಯನ್ನು ಅರಿಯದೆ ಸಂಸಾರದಲ್ಲೇ ಮುಳುಗಿದ್ದಾರೆ. ಇನ್ನು ಕೆಲವರು ಭಗವಂತನನ್ನು ಅರಿಯದೆ ಪಾಪಭಾಗಿಗಳಾಗಿಬಿಟ್ಟಿದ್ದಾರೆ. ಕೆಲವರು ವಿಶೇಷ ಪಾಪವನ್ನೇನೂ ಮಾಡ್ತಿಲ್ಲ, ಕೇವಲ ಸಾಂಸಾರಿಕ ಜಗತ್ತಿನಲ್ಲಿ ಮುಳುಗಿದ್ದಾರಷ್ಟೇ. ಪಾರತ್ರಿಕ ಸಾಧನೆಯನ್ನ ಮಾಡ್ಕೊಳ್ತಾ ಇಲ್ಲ, ಆದರೆ ವಿಶೇಷ ಪಾಪವನ್ನೇನೂ ಮಾಡ್ತಿಲ್ಲ. ಆದರೆ ಧೃತರಾಷ್ಟ್ರನಂಥವ್ರು ಮಾತ್ರ ಭಗವಂತನ ಈ ಮಹಿಮೆಯನ್ನು ಕಾಣದೆ, ಅವನು ಪ್ರತ್ಯಕ್ಷವಾಗಿ ಬಂದು ಉಪದೇಶ ಮಾಡಿದರೂ ಆತನ ಮಾತನ್ನು ಕೇಳದೆ, ಸಂಧಿಗಾಗಿ ಆತ ಸೂತ್ರವನ್ನಿಟ್ಟರು, ಆ ಸೂತ್ರವನ್ನು ಖಂಡ ತುಂಡವಾಗಿ ತುಂಡರಿಸಿ ಅವರನ್ನು ಪಾಪಭಾಗಿಗಳನ್ನಾಗಿ ಮಾಡಿಬಿಟ್ಟಿದ್ದಾನೆ. ಧೃತರಾಷ್ಟ್ರಾದೀನ್ ಪಾಪಭಾಗಿನಃ ಕರೋತಿ ಅಂತ ಇದು ಭಗವಂತನ ಮಹಿಮೆ. ಇದನ್ನು ಬರೆದಿದ್ದಾರೆ ಯಾದವಾರ್ಯರು. ಗತ ವಿಸ್ಮಯ ಚಿತ್ತ ವಿಕಾರರಹಿತ, ಇದಕ್ಕೆ ವಿಜಯಧ್ವಜರ ಅರ್ಥ ಬರೆದಿಲ್ಲ, ಯಾದವಾರ್ಯರ ಅರ್ಥ ಬರೆದಿದ್ದಾರೆ. ನನ್ನ ಮನಸ್ಸಿನಲ್ಲಿ ಏನು ಈ ಪ್ರಾಪಂಚಿಕ ಸಂಗತಿಗಳನ್ನು ನೋಡಿ ವಿಕಾರ ಏನೂ ಆಗ್ತಿಲ್ಲ.
ಜನಸಾಮಾನ್ಯರ ಮನಸ್ಸಿನಲ್ಲಿ ವಿಕಾರಗಳಾಗ್ತಾ ಇವೆ, ನನಗಾಗ್ತಿಲ್ಲ. ಯಾಕೆಂದ್ರೆ ಅದೆಲ್ಲ ಅವನ ಪ್ರಸಾದದಿಂದ. ಆದ್ದರಿಂದ ಸುಖವಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಿದ್ದೇನೆ. ಗತ ವಿಸ್ಮಯ ಅಂತ ಅನ್ನೋದಕ್ಕೆ ಭಗವಂತನ ಮಹಿಮೆಯನ್ನು ನೋಡಿದರೆ, ಭಗವಂತನ ಈ ಒಂದು ಜಗತ್ತಿಗೆ ಆತ ಮಾಯೆಯನ್ನು ಕವಿಸಿ ಆ ಜಗತ್ತಿನ ಈ ಪ್ರಪಂಚದಲ್ಲೇ ಮುಳುಗಿ ಹೋಗುವಂತೆ ಮಾಡಿ ಪರತತ್ವದ ಅಧ್ಯಾತ್ಮದ ಸಾಧನೆಯೇ ಅದಕ್ಕೆ ಎಟುಕದಂತೆ ಮಾಡಿರುವುದನ್ನು ನಾನು ನೋಡ್ತಾ ಇದ್ದೇನೆ. ನನಗೇನು ಅದ್ರ ಬಗ್ಗೆ ಆಶ್ಚರ್ಯ ಅನಿಸಿಲ್ಲ, ಯಾಕಂದ್ರೆ ಭಗವಂತನ ಮಹಿಮೆ ನನಗೆ ಗೊತ್ತಿದೆ. ಆದ್ರಿಂದ ನನಗೇನು ವಿಸ್ಮಯ ಆಗಿಲ್ಲ ಅಂತ ಅದರ ತಾತ್ಪರ್ಯ. ಅಥವಾ ಗತ ವಿಸ್ಮಯ ಅಂದ್ರೆ ಪ್ರಾಪ್ತ ವಿಸ್ಮಯ. ಗತ ಅನ್ನೋದಕ್ಕೆ ವಿಗತ, ಹೊರಟು ಹೋದ ವಿಸ್ಮಯ ಉಳ್ಳವನು ಅಂತಲೂ ಅರ್ಥ ಮಾಡಬಹುದು. ಹಾಗೆ ಗತ ವಿಸ್ಮಯ, ಭಗವಂತನ ಮಹಿಮೆಯನ್ನು ನೋಡಿ ನನಗೆ ಆಶ್ಚರ್ಯ ಅನಿಸಿಯೂ ಅನಿಸಿದೆ. ಅದು ಎರಡೂ ಥರ ತಗೊಳ್ಬಹುದು. ಅವನು ಹೊಸದಾಗಿ ಭಗವಂತನ ಮಹಿಮೆಯನ್ನು ನೋಡುವವರಾಗಿದ್ದರೆ ಅವರಿಗೇನು ಆಶ್ಚರ್ಯ ಅನಿಸಬಹುದು. ಅಥವಾ ಎಷ್ಟು ಬಾರಿ ಭಗವಂತನ ನೋಡಿದ್ರೂ ಆ ಆಶ್ಚರ್ಯ ಅಂತ ಅನ್ನೋದು ಕಡಿಮೆ ಏನಾಗೋದಿಲ್ಲ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಅಂತ ಬಂದಿರೋದ್ರಿಂದ ಆ ಭಗವಂತನ ಮಹಿಮೆಯನ್ನ ನೋಡ್ತಾ ಇಲ್ಲ ಇದ್ದಾಗಲೂ, ಕೇಳ್ತಾ ಇದ್ದಾಗಲ್ಲ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯ, ನೋಡಿದಾಗ, ಕೇಳಿದಾಗ, ಹೇಳಿದಾಗೆಲ್ಲ ಅದೊಂದು ದೊಡ್ಡ ಸೋಜಿಗವೇ, ಜಗತ್ತಿನ ಪರಮಾದ್ಭುತ. ಹೀಗೆ ಪ್ರಾಪ್ತ ವಿಸ್ಮಯ, ವಿಗತ ವಿಸ್ಮಯ, ವಿಸ್ಮಯ ರಹಿತ ಅಂತಲೂ ಅರ್ಥ ಮಾಡಬಹುದು. ಅದಕ್ಕಿಂತ ಹೆಚ್ಚಾಗಿ ಪ್ರಾಪ್ತ ವಿಸ್ಮಯ ಅಂತಲೂ ಅರ್ಥ ಮಾಡಬಹುದು ಅಂತ ನನ್ನ ಆಲೋಚನೆ. ನಾಣ್ಯೋಪಲಕ್ಷ್ಯ ಅಂತಿದೆ. ಅದಕ್ಕೆ ಗೂಢನಾಗಿ ಬೇರೆ ಯಾರಿಗೂ ಇವನು ವಿದುರ ದೊಡ್ಡ ಮಂತ್ರಿ ಅಂತ ಜನಸಾಮಾನ್ಯರಿಗೆ ತಿಳಿಯದಂತೆ ನಾನು ಸಂಚಾರ ಮಾಡ್ತಿದ್ದೇನೆ ಅಂತ ಅದನ್ನ ಶ್ರೀಧರರು ಅರ್ಥ ಬರೆದಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಜನಸಾಮಾನ್ಯರಿಗೆ ಅವನ ಗಮನಕ್ಕೆ ಬಂದಿರಬಹುದು ಇನ್ನು ವಿದುರ ಅಂತ ಹೇಳಿ. ಆದರೆ ಜನಸಾಮಾನ್ಯರ ಜೊತೆ ವಿಶೇಷ ಮಾತು ಕಥೆ, ಅಲ್ಲಿ ಹರಟೆ, ಇದರಲ್ಲಿ ಅವನು ತೊಡಗದೆ ದೂರ ಇದ್ದಾನೆ. ಅದಕ್ಕಾಗಿ ನಾಣ್ಯೋಪಲಕ್ಷ್ಯ ಅಂತ ಹೇಳಿರೋದು. ಯಾರಾದರೂ ಒಂದಿಷ್ಟೇನೋ ಮಾತಾಡಿಸಿದ್ರೆ ಸ್ವಲ್ಪ ಮಾತಾಡಿಯಾನು, ವಿಶೇಷವಾಗಿ ಯಾರ ಜೊತೆ ಹರಟೆ ಇತ್ಯಾದಿಗಳನ್ನು ಮಾಡದೆ ಏಕಾಂಗಿಯಾಗಿದ್ದೇನೆ ಅಂತ ಅದರ ತಾತ್ಪರ್ಯ. ಅದರೊಂದಿಗೆ 42ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವು, ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೆ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.